ಒಂದು ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂದಾಗ ತುಂಬ ಆಪ್ಷನ್ಸ್ ಗೊತ್ತಾಗಲ್ಲ ನಮಗೆ. ಅಂದರೆ ಈಗ ನೋಡಿ, ಈಗ ನೀವು ಹೇಳಿದ್ಮೇಲೆ ನನಗೆ ಇದು ಡೀಟೇಲಾಗಿ ಗೊತ್ತಾಗ್ತಾ ಇರೋದು. ಈಗ ನಾ ಇಷ್ಟು ಸಿನಿಮಾಗಳು ಪ್ರಮೋಷನ್ ಮಾಡಿದಾಗಲೂ ನಾವು ಇಲ್ಲಿ ಮಾಡಿದ್ರೆ ಸಾಕು ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಫೀಲಲ್ಲೇ ಇದ್ವಿ ನಾವು. ಏನಾಗ್ಬಿಡುತ್ತೇನ, ಈಗ ಬಾಸ್ ಸಿನಿಮಾ ಅಂದಾಗ ನಾವು ಅಭಿಮಾನಿಗಳು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಅದು ಆಗ್ತಾ ಇರುತ್ತೆ. ಅಂದರೆ ಈಗ ಬಾಸ್ ಕೂಡ ಈಗ ಹುಬ್ಳಿಗೆ ಬಂದರೆ ಅಲ್ಲಿ ಗುಲ್ಬರ್ಗದವರೆಲ್ಲ ಬಂದುಬಿಡ್ತಾರೆ, ಆ ಕಡೆಯವರೆಲ್ಲ ಬಂದುಬಿಡ್ತಾರೆ, ಮಾಡ್ತೀವಿ. ಬಟ್ ಎಸ್ಪೆಷಲಿ ಈ ಸಿನಿಮಾ ಇದು ನಮ್ಮ ಸಿನಿಮಾನೇ, ನಮ್ಮ ತೂಗುದೀಪ ಇದೆ, ನಮ್ಮ ಡೈನೆಸ್ಟ್ ಇದೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ ಅಲ್ಲಿ ಜನಕ್ಕೆ ನಮ್ಮ ತಾಯಿನಾಗೂ ಇನ್ನೂ ರೀಚ್ ಆಗಿಲ್ಲ. ಕರೆಕ್ಟ್ ಇಲ್ಲ, ನಮಗೂ ಅದು ಅರ್ಥ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ ನಾವು ಆಟೋ ಸ್ಟಿಕ್ಕರ್ ಹೊಡೆದ್ಬಿಡ್ತೀವಿ, ಇದು ಸಮಥಿಂಗ್ ಓಕೆ. ಬಟ್ ಇದು ನಾರ್ಮಲ್. ಅಂದರೆ ಎವ್ರಿ ಫ್ರೈಡೇ ಒಂದು ಸಿನಿಮಾ ಬರ್ತಾ ಇರುತ್ತೆ, ಆ ಆಟೋದ ಮೇಲೆ ಹೊಡುತ್ತೆ, ಜನಗಳಿಗೆ ಅದು ಕಾಮನ್ ಆಗಿಬಿಟ್ಟಿದೆ. ನೀವು ಅಲ್ಲಿ ಬಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದು ಆಗಿರಲಿ, ಅಥವಾ ಅಲ್ಲಿ ಒಂದು ಚೆನ್ನಾಗಿರೋ ಪ್ಲೇಸ್ ಯಾವುದಿರುತ್ತೆ, ಅಲ್ಲಿ ದೇವಸ್ಥಾನ, ಸ್ವಾಮೀಜಿಗಳು ಅವರೆಲ್ಲ ಫೇಮಸ್ ಇದ್ದಾರಲ್ಲ, ಅಲ್ಲೊಂದೊಂದು ಆಶೀರ್ವಾದ ತೊಂದರೆ ಅಲ್ಲಿ ಜನ ನಮ್ಮ ಅಭಿಮಾನಿ ವರ್ಗದವರೆಲ್ಲ ಬಂದು ಕೂಡ್ತಾರೆ. ಅವರು ನಿಮಗೆ ಜಾಸ್ತಿ ಇಂಟ್ರ್ಯಾಕ್ಷನ್ ಆಗುತ್ತೆ. ಆ ಕಡೆ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು